ಥ್ಯಾಂಕ್ ಯು. ಎಲ್ಲ ನನ್ನ ಗುರು ಹಿರಿಯರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇವತ್ತು ಜಾಂಡೀಸ್ ಕಾಮಾಲೆ ರೋಗದ ಬಗ್ಗೆ ಕೆಲವೊಂದು ಒಂದಷ್ಟು ಮಾಹಿತಿಗಳನ್ನ ಪಡೆಯುತ್ತಾ ಹೋಗೋಣ. ಈ ಕಾಮಾಲೆ ರೋಗ ಜಾಂಡೀಸ್ ಎನ್ನುವುದಂತೂ ಎಲ್ಲಾ ವಯೋಮಾನದವರಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ರೋಗ. ಇದು ಯಾಕಾಗಿ ಬರುತ್ತೆ, ಇದಕ್ಕೆ ಕಾರಣಗಳೇನೇನು ಅಂತ ಒಂದೊಂದಾಗಿ ನೋಡೋದಾದ್ರೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಅದು ಹೇಗೆ ವ್ಯತ್ಯಾಸ ಉಂಟಾಗುತ್ತೆ ಅಂತ ಹೇಳೋದಾದ್ರೆ, ನಾವು ತೆಗೆದುಕೊಳ್ಳುವಂತಹ ನೀರು ಕಲುಷಿತವಾಗಿದ್ರೆ, ಮತ್ತೆ ವೈಯಕ್ತಿಕ ಸ್ವಚ್ಛತೆ ಇಲ್ಲದಿದ್ರೆ, ನಾವು ತೆಗೆದುಕೊಳ್ಳುವಂತ ಆಹಾರ ಕಲುಷಿತವಾಗಿದ್ರೆ, ಜಾತ್ರೆ ಅಥವಾ ಸಂತೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಇಟ್ಟಂತಹ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡಾಗ, ಹಾಗೆ ಬೀದಿ ಬದಿಯಲ್ಲಿ ತಳ್ಳುವ ಗಾಡಿಗಳಲ್ಲಿ ಅದು ಅಷ್ಟು ಆರೋಗ್ಯಕರ ಸ್ಥಿತಿಯಲ್ಲಿ ಇರೋದಿಲ್ಲ ಆಹಾರ ಪದಾರ್ಥಗಳು. ಅಂತಹದನ್ನ ಸೇವನೆ ಮಾಡಿದಾಗ, ಬೀದಿಯಲ್ಲಿ ಮಾರುವ ಕಟ್ ಮಾಡಿ ಹಣ್ಣುಗಳನ್ನ ಇಟ್ಟಿರ್ತಾರೆ ನೋಡಿ, ಅದರಲ್ಲಿ ಹಲವಾರು ಕ್ರಿಮಿಕೀಟಗಳು ಬರ್ತಾ ಇರ್ತವೆ. ಅಂತಹ ಆಹಾರ ಪದಾರ್ಥ ಹಣ್ಣುಗಳನ್ನ ತೆಗೆದುಕೊಂಡಾಗ, ಹಾಗೆ ಅತಿಯಾದ ಮದ್ಯಪಾನ ಸೇವನೆ, ಅತಿಯಾದ ಮಾಂಸಾಹಾರ ಸೇವನೆ, ಅತಿಯಾದ ಜಂಕ್ ಫುಡ್, ಫಾಸ್ಟ್ ಫುಡ್ಗೆ ಹೆಚ್ಚಾಗಿ ಅವಲಂಬಿತ ಆಗಿರೋಂಥವರಲ್ಲಿ, ಕೃತಕವಾಗಿ ಕಲರಿಂಗ್ ಏಜೆಂಟ್ಸ್ ನ ಅಂತ ಫಾಸ್ಟ್ ಫುಡ್ ಗಳಲ್ಲಿ ಮಿಕ್ಸ್ ಮಾಡೋದ್ರಿಂದ, ಹಾಗೆ ಕೃತಕವಾದ ಫ್ಲೇವರ್ಸ್, ವಾಸನೆ ಪರಿಮಳವನ್ನ ಬರಿಸುವಂತ ಫ್ಲೇವರ್ಸ್ ಹಾಕಿರ್ತಾರೆ, ಅದು ಆರ್ಟಿಫಿಷಿಯಲ್ ಏಜೆಂಟ್ಸ್ ಆಗಿರುತ್ತೆ. ಅಂತಹ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ಯಕೃತ್ನಲ್ಲಿ ವಿವಿಧ ರೀತಿಯ ವ್ಯತ್ಯಾಸಗಳು ಉಂಟಾಗುತ್ತೆ. ಯಕೃತ್ ಅಂದ್ರೆ ಲಿವರ್, ನಮ್ಮ ದೇಹದ ಒಂದು ಅಂಗಾಂಗ, ಅದರಲ್ಲಿ ವ್ಯತ್ಯಾಸ ಉಂಟಾದಾಗ ಈ ಕಾಮಾಲೆ ರೋಗ ಬರುವಂತದ್ದು. ಇದನ್ನ ಹೇಗೆ ಇದು ಬಂದಾಗ ಯಾವ ಯಾವ ರೀತಿಯ ರೋಗ ಲಕ್ಷಣಗಳಾಗುತ್ತೆ ಅಂತ ನೋಡೋದಾದ್ರೆ, ನಮ್ಮ ಜೀರ್ಣ ಶಕ್ತಿ ಕುಂದುತ್ತೆ, ಜಾಸ್ತಿ ಹಸ್ವಾಗೋದಿಲ್ಲ, ಊಟ ತಿನ್ಬೇಕು ಅಂತ ಅನ್ಸೋದಿಲ್ಲ, ಪಚನ ಕ್ರಿಯೆ ಕ್ರಮೇಣ ಕಡಿಮೆ ಆಗ್ತಾ ಇರೋದ್ರಿಂದ ತೆಗೆದುಕೊಳ್ಳುವಂತ ಆಹಾರದ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ಹಾಗೇನೆ ನಮ್ಮ ದೇಹದಲ್ಲಿರುವ ಚರ್ಮ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮೂತ್ರದ ಬಣ್ಣವೂ ಹಳದಿ ಆಗುತ್ತೆ, ಮತ್ತೆ ಉಗುರುಗಳಲ್ಲೂ ಕೂಡ ಹಳದಿ ಬಣ್ಣ ಕಾಣುತ್ತೆ, ಮತ್ತೆ ಕಣ್ಣಿನಲ್ಲಿ ಸ್ಕ್ಲೀರಾ ಅಂತ ಹೇಳ್ತೀವಿ, ಈ ಬಿಳಿಯ ಬಣ್ಣ ಏನು ಕಾಣುತ್ತೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಾಗೇನೆ ನಾವು ವಿಸರ್ಜನೆ ಮಾಡುವಂತಹ ಮಲದ ಬಣ್ಣ ಬಿಳಿಯಾಗಿರುತ್ತೆ. ಸೊ ಇಂತಹ ಲಕ್ಷಣಗಳೇನಾದ್ರೂ ಕಂಡು ಬಂತು ಅಂತಂದ್ರೆ ಜಾಂಡಿಸ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೇನೆ ಜ್ವರ ಬರುವಂತದ್ದು, ಪದೇ ಪದೇ ಜ್ವರ ಬರುವಂತದ್ದು, ಸುಸ್ತಾಗುವಂತದ್ದು, ಬಳಲಿಕೆ, ನಿಶಕ್ತಿ, ಆಹಾರ ತೆಗೆದುಕೊಳ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲದೆ ಇರುವಂತದ್ದು, ತೆಗೆದುಕೊಂಡಾಗ್ಯೂ ಸಹ ವಾಕರಿಕೆಯಂತಹ ಲಕ್ಷಣಗಳು ಕಂಡು ಬರುವುದು, ವಾಂತಿ ಆಗುವುದು, ಇದು ಇನ್ನಿತರ ಲಕ್ಷಣಗಳು. ಇದನ್ನ ಹೇಗೆ ಈ ತರ ಆಹಾರ ತೆಗೆದುಕೊಂಡಾಗ ನಮ್ಮ ಲಿವರ್ ಅಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನೋಡೋದಾದ್ರೆ, ಲಿವರ್ ಒಂದು ಎರಡನೆಯ ದೊಡ್ಡ ಅಂಗಾಂಗ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ. ಮೊದಲನೇ ಅಂಗ ಬಂದು ನಮ್ಮ ಚರ್ಮ, ದೇಹದಲ್ಲಿರುವ ಚರ್ಮ, ಇಡೀ ದೇಹವನ್ನ ಆವರಿಸಿರುವಂತದ್ದು. ಅದು ಬಿಟ್ರೆ ನಮ್ಮ ದೇಹದಲ್ಲಿ ಲಿವರ್ ಅನ್ನುವಂಥದ್ದು ಅತಿ ದೊಡ್ಡ ಅಂಗಾಂಗ. ಸೊ ಅದರಲ್ಲಿ ಏನು ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಅಂದ್ರೆ, ನಾವು ತೆಗೆದುಕೊಂಡಂತ ಆಹಾರ ಪಚನ ಕ್ರಿಯೆ ಆಗ್ಲಿಕ್ಕೆ ದೊಡ್ಡ ಕರಳು ಸಣ್ಣ ಕರಳಿಗೆ ಇದು ಒಂದು ಪಿತ್ತವನ್ನ ಉತ್ಪತ್ತಿ ಮಾಡುತ್ತೆ. ಅದರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಿ ಆಗಿ ಜೀರ್ಣಶಕ್ತಿ ಪರಿಣಾಮಕಾರಿಯಾಗಿ ಆಗ್ತಾ ಇರುತ್ತೆ. ನಾನು ಮೇಲೆ ಹೇಳಿದಂತಹ ಕಾರಣಗಳಿಂದ ಏನಾದ್ರೂ ವ್ಯತ್ಯಯ ಉಂಟಾದಾಗ ಲಿವರ್ ತನ್ನ ಕಾರ್ಯಕ್ಷಮತೆಯನ್ನ ಕಳೆದುಕೊಳ್ತಾ ಹೋಗುತ್ತೆ, ಲಿವರ್ ಕೆಲಸ ಮಾಡೋದಿಲ್ಲ ಸರಿಯಾಗಿ. ಆದಂತಹ ಸಂದರ್ಭದಲ್ಲಿ ಬಿಲಿರುಬಿನ್ ಅನ್ನೋ ಒಂದು ಅಂಶವನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಅದು ಮಲದ ಮೂಲಕ ಅದು ಪ್ರತಿದಿನ ತ್ಯಾಜ್ಯ ವಸ್ತುವಾಗಿ ದೇಹದಿಂದ ಆಚೆ ಹೋಗಲ್ಪಡ್ತಾ ಇರುತ್ತೆ. ಎಲ್ಲಿ ಯಕೃತ್ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅದು ಬಿಲಿರುಬಿನ್ ಅನ್ನುವ ಅಂಶ ಮಲದ ಮೂಲಕ ಹೋಗದೇನೆ ಅದು ಡೈರೆಕ್ಟ್ ಆಗಿ ರಕ್ತದಲ್ಲಿ ಸೇರ್ಕೊಳ್ಳುವಂತದ್ದಾಗುತ್ತೆ. ಆಗ ರಕ್ತದಲ್ಲಿ ಬಿಲಿರುಬಿನ್ ಪ್ರಮಾಣ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಜಾಂಡಿಸ್ ಇದ್ದಾಗ. ಸೊ ಆದ ಕಾರಣ ರಕ್ತ ಪರೀಕ್ಷೆ ಮಾಡಿದಾಗ ಬಿಲಿರುಬಿನ್ ಅಂಶ ಹೆಚ್ಚಾಗಿ ಕಂಡು ಬಂದಾಗ ಜಾಂಡಿಸ್ ಇದೆ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗುತ್ತೆ. ಹಾಗೆ ನಮ್ಮ ಲಿವರ್ ಇನ್ನೂ ಏನೇನ್ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಪ್ರತಿದಿನ ತೆಗೆದುಕೊಳ್ಳುವಂತ ಔಷಧಿಗಳು, ಕೆಮಿಕಲ್ಗಳು, ಜಿಡ್ಡು ಪದಾರ್ಥ ಆಹಾರ ಸೇವನೆ ಮಾಡಿದಾಗ, ಅತಿ ಹೆಚ್ಚು ಘನ ಆಹಾರ ಸೇವನೆ ಮಾಡಿದಾಗ, ಮಾಂಸಾಹಾರವನ್ನ ಸೇವನೆ ಮಾಡಿದಾಗ ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಲಿವರ್ಗೆ.
ಒತ್ತಡ ಜಾಸ್ತಿ ಆದಾಗ ಅದ್ರ ಕಾರ್ಯಕ್ಷಮತೆಯನ್ನ ದಿನೇ ದಿನೇ ಕಳ್ಕೊಳ್ತಾ ಹೋಗುತ್ತೆ. ನಾವು ಹೆಚ್ಚು ಒತ್ತಡ ಕೊಟ್ಟಾಗ ಜೀರ್ಣಕ್ರಿಯೆ ಅಂಗಾಂಗಗಳಲ್ಲಿ ಬಹಳ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಲಿವರ್ ಎಂಬ ಅಂಗಾಂಗದಲ್ಲಿ ಆಗುವಂತದ್ದು. ಸೊ ಆದ್ದರಿಂದ ನಾವು ಯಾವಾಗ್ಲೂ ಹೇಳೋದು ಸರಿಯಾದ ತಾಜಾವಾದ ಹಸಿರು ತರಕಾರಿಗಳನ್ನ ತಿನ್ಬೇಕು. ಮತ್ತೆ ಆಗ ತಾನೇ ಬೇಯಿಸಿದ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಅಂತ ಹೇಳುವಂತದ್ದು. ಸೊ ಈ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ನಿಧಾನ ಪರಿವರ್ಜನೆ ಚಿಕಿತ್ಸೆ ಅಂತ ಹೇಳ್ತೀವಿ. ನಿಧಾನ ಪರಿವರ್ಜನ ಚಿಕಿತ್ಸೆ ಅಂದ್ರೆ ಮೂಲ ಕಾರಣಗಳು ಏನೇನಿದೆಯೋ ಒಂದು ರೋಗ ಆಗ್ಲಿಕ್ಕೆ ಆ ಕಾರಣವನ್ನ ನಾವು ವರ್ಜನೆ ಮಾಡ್ಬೇಕು ಅಂತ. ನಿಧಾನ ಅಂದ್ರೆ ಕಾರಣಗಳು. ಸೊ ಅಂತಹ ಕಾರಣಗಳನ್ನ ನಾವು ವರ್ಜನೆ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು, ಮದ್ಯ ಸೇವನೆ ಮಾಡ್ತಾ ಇದ್ರೆ ಅದನ್ನ ಬಿಡ್ಬೇಕು. ಅತಿ ಜಿಡ್ಡಿನ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ರೆ ಅದನ್ನ ಬಿಡ್ಬೇಕಾಗುತ್ತೆ. ಹಾಗೆಯೇ ಒಂದೊಂದು ಕಾರಣಗಳು ಏನೇನಿದೆಯೋ ಅದನ್ನ ತಪ್ಪಸ್ದೆ ಬಿಡ್ಬೇಕಾಗುತ್ತೆ, ಅದನ್ನ ಮುಂದುವರಿಸಬಾರ್ದು. ಹಾಗೆಯೇ ಈ ಜಾಂಡಿಸ್ ಬಂದ್ಬಿಟ್ಟಿದೆ, ಅದನ್ನ ಹೇಗೆ ತಡೆ ಹಿಡಿಬಹುದು, ಹೇಗೆ ಅದರಿಂದ ಸಂಪೂರ್ಣ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು. ಪರೀಕ್ಷೆಯನ್ನ ಮಾಡಿದ ನಂತರ ಲಿವರ್ ಫಂಕ್ಷನ್ ಟೆಸ್ಟ್ ಅನ್ನೋದನ್ನ ಮಾಡಿದ ನಂತರ ವೈದ್ಯರಲ್ಲಿ ತಪಾಸಣೆಗೆ ಹೋಗ್ಬೇಕಾಗುತ್ತೆ. ಅವರ ಮಾರ್ಗದರ್ಶನದಲ್ಲಿ ಆ ಚಿಕಿತ್ಸೆಗೆ ನೀಡಲಾಗುತ್ತೆ. ಅದನ್ನ ನೀವು ಅದನ್ನ ನಿಯಮಬದ್ಧವಾಗಿ ಪಾಲಿಸ್ಬೇಕಾಗುತ್ತೆ. ಅದಲ್ದೇನೆ ನಾವು ದಿನನಿತ್ಯ ಜೀವನದಲ್ಲಿ ಆಹಾರವನ್ನ ಹೇಗೆ ತಗೊಳ್ಬೇಕು ಅನ್ನೋದನ್ನ ನೀವು ಪರಿಪಾಲಿಸ್ಬೇಕಾಗುತ್ತೆ. ಹಾಗೇನೆ ಮುದ್ರೆಯಿಂದ ಹೇಗೆ ಜಾಂಡಿಸನ್ನ ನಾವು ನಿರ್ಮೂಲನೆ ಮಾಡ್ಕೊಳ್ಬಹುದು ಅಂತ ಆದ್ರೆ ಪೃಥ್ವಿ ಮುದ್ರೆಯನ್ನ ಮಾಡ್ಬೇಕಾಗುತ್ತೆ. ಪೃಥ್ವಿ ಮುದ್ರೆ ಮಾಡೋದು ಈ ಉಂಗುರದ ಬೆರಳು ಹಾಗೂ ಹೆಬ್ಬೆರಳು, ಅಗ್ನಿ ತತ್ವದ ಹೆಬ್ಬೆರಳು, ಪೃಥ್ವಿ ತತ್ವದ ಉಂಗುರದ ಬೆರಳು, ಇದೆರಡನ್ನು ಸೇರಿಸಿ ಪ್ರತಿದಿನ ನೀವು ಮಾತಾಡುವಾಗ ಅಥವಾ ಸೋಫಾದಲ್ಲಿ ಸುಮ್ನೆ ಕೂತಿರುವಾಗ ಯಾವಾಗ್ಲಾದ್ರೂ ಹೀಗೆ ಇಟ್ಕೊಂಡು ಕೂತ್ಕೊಳ್ಬಹುದು, ಹೀಗೆ ಮೇಲ್ಮುಖವಾಗಿ ಇಟ್ಕೊಂಡು. ಹಾಗೆ ಅಪಾನ ಮುದ್ರೆ, ನಮಗೆ ಬೇಡದಂತಹ ಬಿಲಿರುಬಿನ್ ಪ್ರಮಾಣ ರಕ್ತದಲ್ಲಿ ಏನಿದೆಯೋ ಅದನ್ನ ಹೊರಹಾಕಲು ಈ ಅಪಾನ ಮುದ್ರ. ಈ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಈ ಹೆಬ್ಬೆರಳಿಗೆ ಸೇರ್ಸೋದು. ಇದು ಆಕಾಶ ತತ್ವದ ಮಧ್ಯದ ಬೆರಳು, ಪೃಥ್ವಿ ತತ್ವದ ಉಂಗುರದ ಬೆರಳು, ಅಗ್ನಿ ತತ್ವದ ಹೆಬ್ಬೆರಳು, ಇದೆರಡನ್ನು ಕೂಡಿಸಿ ಈ ಮಿಕ್ಕ 2 ಬೆರಳುಗಳನ್ನು ನೇರ ಮಾಡಿ ಹೀಗೆ ಇಟ್ಕೊಂಡು 5 ರಿಂದ 10 ನಿಮಿಷ ನಾವು ದಿನ ಉಸಿರಾಟದ ಕಡೆ ಗಮನವನ್ನ ಕೊಟ್ಟು ಅಪಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡುವಂತದ್ದು. ಮತ್ತೊಂದು ಮುದ್ರೆ ಮುಷ್ಟಿ ಮುದ್ರೆ. ಈ 5 ಬೆರಳುಗಳನ್ನ ಹೀಗೆ ಕೂಡಿಸಿ ಮುಷ್ಟಿ ಹಿಡಿಯೋದು ನಿಮ್ಗೆ ಗೊತ್ತಲ್ಲ, ಹಾಗೆ ಈ ಅಗ್ನಿ ತತ್ವದ ಹೆಬ್ಬೆರಳನ್ನ ಇದ್ರ ಮೇಲೆ ಹೀಗೆ ಮಾಡ್ಕೊಳ್ಳುವಂಥದ್ದು. ಇದು ಮುಷ್ಟಿ ಮುದ್ರೆ. ನಮಗೆ ಬೇಡದ ನಕಾರಾತ್ಮಕತೆಯನ್ನು ಸ್ವೀಕರಿಸಲು ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಹಾಗೆ ಅಗ್ನಿಯನ್ನ ದೀಪನ ಮಾಡ್ಕೊಳ್ಳೋದಿಕ್ಕೆ ಈ ಅಗ್ನಿ ತತ್ವದ ಹೆಬ್ಬೆರಳು ಉಳಿದ ತತ್ವದನ್ನ ಡಾಮಿನೇಟ್ ಮಾಡ್ತಾ ಇರುವಂತದ್ದು. ಹೀಗೆ ಓಕೆ. ಆಕ್ಯುಪ್ರೆಷರ್ ಪಾಯಿಂಟ್ಸ್ ಏನ್ ಮಾಡಬಹುದು, ನಮ್ಮಲ್ಲಿ ನಮ್ಮ ದೇಹದ ಪ್ಯಾಂಕ್ರಿಯಸ್, ಸ್ಟಮಕ್, ಲಿವರ್ ಇರುವಂತಹ ಜಾಗ ಈ ಪಾಯಿಂಟ್ಸ್. ಇದನ್ನ ಯಾವಾಗ್ಲೂ ಹೀಗೆ ಅದುಮಿ ಹೀಗೆ ಮಾಡುವಂತದ್ದು. ನೀವು ಸಾಮಾನ್ಯವಾಗಿ ಕುಳಿತಿರುವಾಗ ಸಹಜ ಆರೋಗ್ಯ ಇರುವಂತವ್ರು ಹೀಗೆ ಮಾಡ್ತಾ ಇರುವಂತದ್ದು. ಹೀಗೆ ಮಾಡುವಾಗ ಪ್ರೆಷರ್ ಪಾಯಿಂಟ್ಸ್ ಇಲ್ಲಿ ಬೀಳೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಅಂಗಾಂಗಗಳ ವ್ಯವಸ್ಥೆ ಚೆನ್ನಾಗಿ ಆಗುತ್ತದೆ. ಸೊ ಇದರ ನಂತರ ಇನ್ನೊಂದು ನಮ್ಮ ಆಯುರ್ವೇದದ ಔಷಧಿ ಸಸ್ಯ, ಪ್ರಮುಖ ಔಷಧಿ ಸಸ್ಯ ಇರುವಂತದ್ದು ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ, ಭೂಮಿ ಅಮ್ಮಲಕ್ಕಿ. ಇದು ಪ್ರಮುಖವಾಗಿ ಸಿಗುವಂತ ಜಾಂಡೀಸ್ ಅಲ್ಲಿ ಕೆಲಸ ಮಾಡುವಂತಹ ಸಸ್ಯ. ಇದು ನೆಲನೆಲ್ಲಿ ಅಂತ ಹೇಳ್ತೀವಿ. ನೆಲನೆಲ್ಲಿ ಇದು ಒಂದು ಎಲೆಯನ್ನ ತೆಗೆದುಕೊಂಡ್ರೆ ಈ ಎಲೆಯ ಹಿಂಭಾಗದಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲರಿಗೂ, ಈ ಸಣ್ಣ ಸಣ್ಣ ರಾಗಿ ಕಾಳಿನಂತೆ, ಹೌದು ನೆಲನೆಲ್ಲಿ ರಾಗಿ ಕಾಳಿನಂತಿರುವಂತ ಒಂದು ರಚನೆ ಇದು. ಸೊ ಇಡೀ ಗಿಡವನ್ನ ಅಥವಾ ಎಲೆಗಳ ಭಾಗವನ್ನ ತೆಗೆದುಕೊಂಡು ರಸವನ್ನ ತೆಗೆದು ಅದರ ಜೊತೆ ಅಮೃತ ಬಳ್ಳಿ ರಸ 2 ಚಮಚ ಇದರ ಭೂಮಿ ಅಮಲಕಿಯ ನೆಲನೆಲ್ಲಿಯ ಸಸ್ಯದ ರಸವನ್ನ ತೆಗೆದುಕೊಂಡು ಎರಡನ್ನೂ ಸೇರಿಸಿ ಪ್ರತಿದಿನ ಸೇವನೆ ಮಾಡುತ್ತಾ ಬಂದ್ರೆ ಕಾಮಾಲೆ ರೋಗ ಕಡಿಮೆ ಆಗುತ್ತೆ. ಹಾಗೇನೆ ಅಮೃತ ಬಳ್ಳಿ ಕೂಡ ಪ್ರಮುಖ ಪರಿಣಾಮಕಾರಿಯಾಗಿ ಈ ಕಾಯಿಲೆಯಲ್ಲಿ ಕೆಲಸ ಮಾಡುವಂತದ್ದು. ಅಮೃತ ಬಳ್ಳಿಯ ಎಲೆಯನ್ನ ತೆಗೆದುಕೊಂಡು ಜೇನುತುಪ್ಪ ಸೇರಿಸಿ ಕುಡಿಯುವಂಥದ್ದು. ನಾನು ಸಾಮಾನ್ಯವಾಗಿ ಮನೆಮದ್ದನ್ನು ಕಡಿಮೆ ಹೇಳ್ತಾ ಇರ್ತೇನೆ, ಯಾಕೆಂದ್ರೆ ಅದು ಕೂಡ ದುಷ್ಪರಿಣಾಮ ಬೀಳುತ್ತೆ. ಹೇಗಾಗುತ್ತೆ ಅಂತಂದ್ರೆ ಆಯುರ್ವೇದದಲ್ಲಿ ಎಲ್ಲದಕ್ಕೂ ಔಷಧಿ ಇದೆ, ನಾವು ಮನೆಯಲ್ಲಿ ಆಹಾರ ಹೇಗೆ ಉಪಯೋಗಿಸ್ತೀವೋ ಹಾಗೆ ಮನೆಮದ್ದನ್ನು ಮಾಡ್ತೇವೆ ಅಂತಂದ್ರೆ ಅದು ಖಂಡಿತ ತಪ್ಪಾಗುತ್ತೆ.
ಯಾಕೆಂತಂದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತಾನು ಕೂಡ ಔಷಧಿ ಸಸ್ಯಗಳ ಒಂದು ನಿಯಮ ಇದೆ. ಹೇಗೆ ಅಂದ್ರೆ ಹಾಗೆ ತೆಗೆದುಕೊಳ್ಬಾರ್ದು. ಆದ್ರಿಂದ ತಾವು ಎಲ್ಲರೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಎಷ್ಟು ದಿನ ತೆಗೆದುಕೊಳ್ಬೇಕು ಅಂತಷ್ಟೇ ಪ್ರಮಾಣದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀಲಿ ಶಂಖಪುಷ್ಪವಾದ ಬೇರನ್ನ ಪುಡಿ ಮಾಡಿ ಅದನ್ನ 10 ಗ್ರಾಂ ಚೂರ್ಣವನ್ನ ಹಾಲಿನ ಜೊತೆ ತೆಗೆದುಕೊಳ್ಬೇಕಾಗುತ್ತೆ. ಅದು ಪ್ರತಿ ದಿವಸ ತೆಗೆದುಕೊಳ್ಬೇಕಾಗುತ್ತೆ. ಹಾಗೇನೆ ಭೃಂಗರಾಜ ಸೊಪ್ಪು ಸಿಕ್ಕರೆ ಅದನ್ನು ಉಪಯೋಗಿಸ್ಕೋಬಹುದು. ಅದನ್ನ ಜಜ್ಜಿ ರಸ ತೆಗೆದು ಅದನ್ನ ಜೇನುತುಪ್ಪದಲ್ಲಿ ಹಾಕಿ ಜೊತೆಗೆ ತೆಗೆದುಕೊಳ್ಳುವಂತದ್ದು. ಹೌದು, ಆಯುರ್ವೇದದಲ್ಲಿ ಪಥ್ಯ ಮತ್ತು ಅಪಥ್ಯ ಅನ್ನೋದೊಂದು ಇರುತ್ತೆ. ಪಥ್ಯ ಏನೇನು ತೆಗೆದುಕೊಳ್ಬೇಕು, ಏನೇನ್ ತೆಗೆದುಕೊಳ್ಬಾರ್ದು ಅನ್ನೋದು ಪ್ರಮುಖ ಘಟ್ಟ ಇರುತ್ತೆ. ಸೊ ಅದರಲ್ಲಿ ಏನೇನ್ ತೆಗೆದುಕೊಳ್ಬಹುದು ಅಂತ ಹೇಳೋದಾದ್ರೆ ಬಾರ್ಲಿ ಗಂಜಿ, ರವೆ ಗಂಜಿ, ಅಕ್ಕಿ, ಗೋಧಿ, ಮೆಂತ್ಯ, ಜೀರಿಗೆ ನೀರು, ಮೂಲಂಗಿ, ಬಾಳೆಕಾಯಿ, ಹೀರೆಕಾಯಿ, ಪಡವಲ್ಕಾಯಿ, ನೀರಿನಂಶ ಇರುವಂತಹ ಎಲ್ಲಾ ರೀತಿಯ ತರಕಾರಿಗಳು ಹಾಗೂ ಬೂದ್ಗುಂಬಳ, ಮತ್ತೆ ಹುಳಿ ಇಲ್ಲದೆ ಇರುವಂತಹ ಹಣ್ಣುಗಳು. ನೆಲ್ಲಿಕಾಯಿ ಬೇಕಾದ್ರೆ ಹುಳಿ ನೆಲ್ಲಿಕಾಯಿಯಲ್ಲಿದ್ರು ಅದು ಔಷಧಿಯುಕ್ತ ಗಿಡವಾಗಿದ್ರಿಂದ, ಔಷಧಿಯುಕ್ತ ಸಸ್ಯ ಆಗಿರೋದ್ರಿಂದ ನೆಲ್ಲಿಕಾಯಿ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿ ಗುಣಗಳಿರೋದ್ರಿಂದ ನೆಲ್ಲಿಕಾಯಿ ತಗೊಳ್ಬೇಕಾಗುತ್ತೆ. ದಾಳಿಂಬೆ, ಒಣ ದ್ರಾಕ್ಷಿ, ಮೂಸಂಬಿ, ಕಿತ್ತಳೆ, ಈ ತರದನ್ನ ತಗೊಳ್ಬಹುದು. ಮತ್ತೆ ಎಳನೀರು, ತಿಳಿ ಮಜ್ಜಿಗೆ. ಈ ಮೊಸರು ಹುಳಿಯಾಗಿ ಮಾಡಿದಂತಹ ಮಜ್ಜಿಗೆ ಖಂಡಿತ ಬೇಡ. ಅದು ಆಮ್ಲ ಗುಣ ಜಾಸ್ತಿಯನ್ನ ಮಾಡುತ್ತೆ, ಆಮ್ಲ ಪಿತ್ತಕ್ಕೆ ತಿರುಗುತ್ತೆ, ಅದು ಗ್ಯಾಸ್ಟ್ರೈಟಿಸ್ ಜಾಸ್ತಿ ಮಾಡುತ್ತೆ, ಮತ್ತಷ್ಟು ವಾಂತಿ ಬರುವಂತಹ ಚಾನ್ಸಸ್ ಇರುತ್ತೆ ಕಾಮಾಲೆ ರೋಗದಲ್ಲಿ. ಹಾಗಾಗಿ ಹುಳಿ ಆರೋಗ್ಯವಿದ್ದಾಗ್ಲೂ ಕೂಡ ನೀವು ಹುಳಿ ಇರುವಂತಹ ಮೊಸರನ್ನ ಉಪಯೋಗಿಸ್ಬೇಡಿ. ಫ್ರೆಶ್ ಆಗಿ ಮಾಡ್ಕೊಂಡು ಅದನ್ನ ಮಜ್ಜಿಗೆ ಮಾಡಿ ಕುಡಿಯುವಂಥದ್ದು. ಮತ್ತೆ ಸದಾಕಾಲ ಸುಕೋಷ್ಣ ಜಲ ಅಂತ ಹೇಳ್ತೀವಿ, ಕಾದು ಆರಿಸಿದಂತಹ ನೀರು, ಕುದಿಸಿ ಆರಿಸಿದಂತಹ ನೀರು, ಉಗುರು ಬೆಚ್ಚಿನ ನೀರನ್ನ ಕುಡಿತಾ ಇರ್ಬೇಕಾಗತ್ತೆ. ಕಬ್ಬಿನ ಹಾಲು, ಹೌದು, ಕಬ್ಬಿನ ಹಾಲು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕಬ್ಬಿನ ಹಾಲು ದಿನನಿತ್ಯ ತೆಗೆದುಕೊಳ್ಳೋದ್ರಿಂದ ಇದರಿಂದನೂ ಕೂಡ ಸಾಕಷ್ಟು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೂ ಜೇನುತುಪ್ಪ, ಹಾಗೆ ಸಂಪೂರ್ಣವಾದ ವಿಶ್ರಾಂತಿ ಬೇಕಾಗುತ್ತೆ ಈ ಸಮಯದಲ್ಲಿ. ಹಾಗೆ ಏನೇನು ತೆಗೆದುಕೊಳ್ಬಾರ್ದು ಅಪಥ್ಯ ಅಂತ ಹೇಳೋದಾದ್ರೆ, ಜೀರ್ಣವಾಗದ ಗಟ್ಟಿಯಾದ ಪದಾರ್ಥಗಳು, ಈ ಪಿಜ್ಜಾ, ಬರ್ಗರ್, ಸಾಕಷ್ಟು ಬಾರಿ ದಿನ ಹೇಳ್ತಾನೆ ಇರ್ತೀವಿ ಈ ಪಿಜ್ಜಾ, ಬರ್ಗರ್, ಸಾಫ್ಟ್ ಡ್ರಿಂಕ್ಸ್ ಬಗ್ಗೆ. ಅದು ಯಥೇಚ್ಛವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಮೈದಾದಿಂದ ಮಾಡಿದ ಪದಾರ್ಥಗಳನ್ನ ತಿನ್ಬಾರ್ದು. ಯಾವಾಗ್ಲೂ ಒಮ್ಮೆ, ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಅಂತಂದ್ರೆ ಏನೋ ತಿನ್ಬಹುದು, ಆದ್ರೆ ಅದನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಮತ್ತೆ ಮಾಂಸಾಹಾರ ಸೇವನೆ, ಕೆಲವರಿಗೆ ಮಾಂಸಾಹಾರ ವಾರದಲ್ಲಿ 3 ದಿನ, 2 ದಿನ ಅಭ್ಯಾಸ ಇರುವಂತಿರುತ್ತೆ, ಆದ್ರೂ ಅದನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಅದರಲ್ಲಿ ಹೆಚ್ಚು ಜಿಡ್ಡಿನಾಂಶ ಇರೋದ್ರಿಂದ. ಹಾಗೆ ಮೊನ್ನೆ ತಾನೇ ಹೇಳಿದೆ ಚಿಕನ್ ಯಾವ ರೀತಿ ಅದನ್ನ ಡೆವಲಪ್ ಮಾಡ್ತಾರೆ ಅಂತ. ಸೊ ಅದರಿಂದ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಎಷ್ಟು ದುಷ್ಪರಿಣಾಮ ಬೀರುತ್ತೆ ನಮ್ಮ ದೇಹಕ್ಕೆ ಅಂತ ತಿಳ್ಕೊಂಡು ಆದಷ್ಟು ಅದನ್ನ ವರ್ಜೆ ಮಾಡ್ಬೇಕಾಗುತ್ತೆ. ಮತ್ತೆ ಎಲ್ಲಾ ರೀತಿಯ ಕಾಳುಗಳು, ಇಂಥ ಸಮಯದಲ್ಲಿ ಕಾಳುಗಳು, ಆದಷ್ಟು ಧಾನ್ಯಗಳನ್ನ ಕಡಿಮೆ ಮಾಡ್ಬೇಕು. ಮತ್ತೆ ಆಲೂಗೆಡ್ಡೆ, ಬದನೆ ಅಂತವೆಲ್ಲ ತಿನ್ಬಾರ್ದು. ಮತ್ತೆ ಹೆಚ್ಚಾದ ಜಿಡ್ಡಿನ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಡೀಪ್ ಫ್ರೈಡ್ ಐಟಮ್ಸ್, ಕರಿದ ಪದಾರ್ಥಗಳನ್ನ ತ್ಯಜಿಸ್ಬೇಕಾಗುತ್ತೆ. ಹಾಗಾಗಿ ಯಾವಾಗ್ಲೂ ಶುದ್ಧ ನೀರನ್ನೇ ಕುಡಿಯಬೇಕು. ಹಾಗೂ ಕಬ್ಬಿನ ಹಾಲಿನ ಸೇವನೆ ಹಾಗೂ ಮೂಲಂಗಿ ರಸ ತುಂಬಾ ಹಿತಕರವಾಗಿರುತ್ತೆ ಈ ಸಂದರ್ಭದಲ್ಲಿ. ಸೊ ಇದಿಷ್ಟು ಕಾಮಾಲೆ ರೋಗದ ಬಗ್ಗೆ ಮಾಹಿತಿಯಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನು ಆಲಿಸಿದಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.